ನಾವೆಲ್ಲ ನೀವು ಹೆಂಗೆ ಕೊನ್ನೂರು ನೋಡಿದ್ರೆ ಡಾಕ್ಟರ್ ಅದಾರ, ನಾವು ಬಿಜೆಪಿ ಹೋಗ್ರಿ 2 ಜಿಲ್ಲೆದಾಗ. ನಾವು ಏನೂ ಇಲ್ಲಲ್ಲ, ನಾವು ಸೈಕಲ್ ಮೇಲೆ ಅಡ್ಡಾಡಿ. ಕೆಲವು ಮಂದಿ ಹೇಳ್ಕೊತಾರೆ ನಾವೇ ಸೈಕಲ್ ಮೇಲೆ ಅಡ್ಡಿ, ನಾವು ಸೈಕಲ್ ಮೇಲೆ ಅಡ್ಡಿ. ಅವರು ಹೀರೋ ಸೈಕಲ್ ಮೇಲೆ ಅಡ್ಡಾಡ್ಬೋದು, ನಾವು ಅಟ್ಲಾ ಸೈಕಲ್ ಮೇಲೆ ಅಡ್ಡಿ. ಯಾವುದೇ ಒಂದು ವ್ಯಕ್ತಿ ಈ ಹಂತಕ್ಕೆ ಬರಬೇಕಾದ್ರೆ, ಇವತ್ತು ಸಿದ್ದರಾಮಯ್ಯ ಸಹೋದರ ಸುಮಾರು 4 ಸಲ ವಿಧಾನಸಭಾ ಸದಸ್ಯರು, ನಾನು 6 ಸಲ, 4 ಸಲ MP, 3 ಸಲ MLA, 1 ಸಲ MLC. ಆದ್ರೆ ಇದು ಹಿಂದೆ ಒಬ್ಬ ಕಾರ್ಯಕರ್ತನಾಗಿ ಏನೂ ಇರಲಿಲ್ಲ. ನಾವು ಸಾಮಾನ್ಯ, ಏನು ಬಹಳ ದೊಡ್ಡ ಶ್ರೀಮಂತ ಕುಟುಂಬನೇ ಅಲ್ಲ. ಆದರೆ ಹೋರಾಟ, ಸಂಘರ್ಷ ಯಾವುದೇ ಕ್ಷೇತ್ರದಲ್ಲಿ ತಗೋರಿ, ನಮ್ಮ ಹೋರಾಟ ಇದ್ರೆ, ನಮ್ಮ ಕಠಿಣ ಪರಿಶ್ರಮ ಇದ್ರೆ, ದೇವರು ನಮಗೆ ಒಂದಿಲ್ಲ ಒಂದು ದಿವಸ ಒಲಿತಾನ ಅನ್ನೋದಕ್ಕೆ ನಾವೆಲ್ಲ ಇವತ್ತು ಒಂದು ಉದಾಹರಣೆ. ಇದೇ ಜಿಲ್ಲೆದವರು ಉದಾಹರಣೆ ಇದೆ. ಇವತ್ತು ನಾವು ಸಿದ್ಧಸಿರಿ ಕಟ್ಟಿದ್ದೀವಿ, ಸುಮಾರು 5,000 ಕೋಟಿ ರೂಪಾಯಿ ಸಮೀಪ ಡಿಪಾಸಿಟ್ ಇದೆ. ನಾವು ಕಾರ್ಖಾನೆಯನ್ನು ಮಾಡಿದೀವಿ, ಒಂದು ಲಾಸ್ ಆಗಿವಿ, ಮತ್ತೆ ಬಿಡ್ತೀವಿ, ಮತ್ತೆ ಕಟ್ಟಿದೀವಿ. ಅದೇ ಜೀವನದಾಗ ಪ್ರಯತ್ನ ಯಾವಾಗಲೂ ಮಾಡ್ಕೊತ ಹೋಗ್ಬೇಕು ಮನುಷ್ಯ. ಇವತ್ತು ಬಿಜಾಪುರ ನಗರದಲ್ಲಿ ಒಳ್ಳೆಯ ಶಾಲೆಗಳನ್ನ ಸುಮಾರು 5,000 ಮಕ್ಕಳು ಕಲಿಯುವಂತ ಒಳ್ಳೆಯ ಶಿಕ್ಷಣ ಸಂಸ್ಥೆಯನ್ನು ನಾವು ಕಟ್ಟಿದ್ವಿ. ಒಂದೇ ಶಾಲೆಯಲ್ಲಿ ಸಂಗನ ಬಸವ ಶಿಶು ನಿಕೇತನ ಅಂತ ಒಂದು CBSE ಸ್ಕೂಲ್ ಇದೆ. ನಮ್ಗೆ ಸುಮಾರು 3,200 ಮಕ್ಕಳಿದ್ದಾರೆ. ಇನ್ನೊಂದು CBSE ಸ್ಕೂಲ್ ಇದೆ, ಅಟಲ್ ಬಿಹಾರಿ ವಾಜಪೇಯಿ ಶಿಶು ನಿಕೇತನ ಅಂತ. ಅಲ್ಲಿ ಸುಮಾರು 1,500 ಮಕ್ಕಳಿದ್ದಾರೆ. ಸುಮಾರು 50 ಎಕರೆದಲ್ಲಿ ರೆಸಿಡೆನ್ಷಿಯಲ್ ಸ್ಕೂಲ್ ಮಾಡಿದ್ದೀವಿ. ಸುಮಾರು ಕರ್ನಾಟಕದಲ್ಲಿ ಯಾವ ರಾಜಕಾರಣಿ ಸಹ 1,500 ದೇಶಿ ಆಕಳ ಒಂದು ರಕ್ಷಣೆ ಮಾಡುವಂತ ಗೋಶಾಲೆ ಯಾರು ಮಾಡಿರ್ತೀರ ಅದು ನಾವು ಮಾಡಿದ್ವಿ. ಈ ರೀತಿ ಜೀವನದಲ್ಲಿ ಎಲ್ಲ ರೀತಿ ಸಂಘರ್ಷ ನಮ್ಮ ನಿರಾಳ ಹೇಳೋದು ಎಲ್ಲಾನು ಶಿಕ್ಷಣ ಹೊಡಿಬಾರ್ದು. ಆದರೆ ಶಿಕ್ಷಣ ಹೊಡಿಬೇಕು, ಪೂರು ಹೊಡಿಬೇಕು, ಒಳಗೆ ಒಂದೇ ಹೊಡಿಬೇಕು. ಒಂದೇ ರನ್ನು ನಮಗೆ ಬೇಕಾಗಿದ್ದು, ಒಂದೇ ರನ್ ಬೇಕಾಗಿರ್ತೈತಿ, ಒಂದೇ ಬಾಲ್ ಹೋಗಿರ್ತದೆ. ಅವಾಗ ಧೈರ್ಯ ಮಾಡಿ ಒಂದೇ ರನ್ ಹೊಡೆದ್ರೆ ಗೆದ್ದು ಬಿಡ್ತೈತಿ. ಹಂಗೆ ನಮ್ಗೆ ಆಗಿರ್ಲಿಕ್ಕಿಲ್ಲ. ವಾಜಪೇಯಿ ಅವ್ರ ನಂತರ ಏನೋ ಅವರು ಇದ್ದಾಗ ಮಂತ್ರಿ ಆಗಿರ್ಬಿಟ್ರೆ ಮುಂದೆ ಆಗಿರ್ಲಿಕ್ಕಿಲ್ಲ. ಆದ್ರೆ ಕರ್ನಾಟಕದ ಯಾವ ಮೂಲೆಗೆ ಹೋದ್ರು ಇವತ್ತು ಯತ್ನಾಳ ಅಂತ ಒಂದು ಹೆಸರು ಮಾತ್ರ ನಾವು ಮಾಡಿದ್ವಿ. ಕಾರಣ ಹೋರಾಟ ನೇರವಾಗಿ ಇವತ್ತು ನೋಡಿರಲ್ಲ ನೀವೆಲ್ಲ. ನಮ್ಮ ಮೊನ್ನೆ ಬೆಳಗಾವಿ ಅಧಿವೇಶನದಲ್ಲಿ ನಮ್ಮ ಮುಖ್ಯಮಂತ್ರಿಗಳ ಬಾಯಿ ಬಂದ್ ಮಾಡಿದ್ರಲ್ಲ. ನಮ್ಮ ಮುಖ್ಯಮಂತ್ರಿಗಳು ಹೇಳಕ್ ಹೋದ್ರು, ಏನೋ ಸಂವಿಧಾನದ ಆರ್ಟಿಕಲ್ 19 ಮಿಸ್ಟರ್ ಯತ್ನಾಳ್ ಅಂತ ಹೇಳಿ ತೆಗೆದು ಹೋದ್ರಿ ಅಂತ ಹೇಳಿದೆ. ಅವ್ರಿಗೆ ಸಿಗಲೇ ಇಲ್ಲ. ಒಂದು ನನಗೆ ಹೇಳಿದ್ರು, ಸುಮ್ಮನೆ ಕೂತ್ಕೊಳ್ಳಿಲ್ಲ, ನೀನು ನಿನ್ನ ಎಕ್ಸ್ಪೈಲ್ ಮಾಡ್ಯಾರ, ಸುಮ್ಮನೆ ಕೂಡಿರ್ತಂದ್ರೆ. ನಾ ಹೇಳಿದೆ ಬೆಂಗಳೂರು ಅಧಿವೇಶನದಾಗ, ಸಾಮಾನ್ಯ ಮುಖ್ಯಮಂತ್ರಿಗಳೇ ನೀವು ಎಕ್ಸ್ಪೈಲ್ ಗಿರಕಿನ ಅಂತ ಹೇಳಿದೆ. ನೀವು ಎಕ್ಸ್ಪೈಲ್ ಆಗಿದ್ದಕ್ಕೆ ಮುಖ್ಯಮಂತ್ರಿ ಆದ್ರಿ. ಎಕ್ಸ್ಪೈಲ್ ಆಗಿದ್ದ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದ್ರು, ಎಕ್ಸ್ಪೈಲ್ ಆದ ಯಡಿಯೂರಪ್ಪ ಆದ್ರು. 4ನೇ ಕ್ಯಾಂಡಿಡೇಟ್ ಗಿರಾಕಿ ಅಂದ್ರೆ ನಾನೇ ಸಿದ್ದರಾಮಯ್ಯ ಅಂತ ಹೇಳಿದೆ. ಹೋರಾಟ ಸಂಘರ್ಷ ಯಾವಾಗಲೂ ಈ ಎಲ್ಲ ಮಕ್ಕಳು ಪಾಪ ನನಗೆ ನಿಮಗೆ ಯಾವುದೇ ಒಂದು ನಾ ಈ ಕ್ಷೇತ್ರ ಅಲ್ಲ, ಯಾವುದೇ ಇಲ್ಲ. ನೀವೇನು ಇವತ್ತು ಪ್ರೀತಿ ತೋರ್ಸಾಕತ್ತೀರಿ, ಎದಕ್ಕೆ ತೋರ್ಸಾಕತ್ತೀರಿ? ಹಿಂದುತ್ವ ಅಂತ ಒಂದು ದೊಡ್ಡ ಶಕ್ತಿ. ಅದನ್ನು ಬಿಟ್ಟರೆ ನಾವು ಜೀರೋ. ಅದು ಯಾಕಂದ್ರೆ ಇವತ್ತು ನಮ್ಮ ಜನರಿಗೆ ಜಗತ್ನಾಗ ನಡೀತಿರುವಂತ ವ್ಯವಸ್ಥೆ ಬಗ್ಗೆ ಸಿಗ್ತದೆ. ಜಗತ್ನಾಗ ಇವತ್ತು ನಮ್ಮ ಮೇಲೆ ಏನೋ ಒಂದು ರೀತಿ
ನಮ್ಮ ಜನರ ಮೇಲೆ ಆಗ್ತಿರುವಂತ ಒಂದು ರೀತಿ ಏನು ಅಪಮಾನ ಸುಡುವಂತ ಮಟ್ಟಿಗೆ ಇವತ್ತೇನು ಹೋಗೈತಲ್ಲ ವ್ಯವಸ್ಥೆ, ಅದರ ಒಂದು ಪ್ರತಿರೋಧ ಕೂಡ ಒಬ್ಬ ಕರ್ನಾಟಕಕ್ಕೆ ಬೇಕಾಗಿದೆ ಅನ್ನುವಂತ ಒಂದು ಜನರ ಭಾವನೆ ಬಂದ್ಬಿಟ್ಟು, ಅದಕ್ಕೆ ನಾನು ಮೇಲೆ ಮೇಲೆ ಹೇಳ್ತಿರ್ತೀನಿ, JCB ಸರ್ಕಾರ ಮುಂದಕ್ಕೆ. ಇಲ್ಲಾಂದ್ರೆ ಯುವಕರು ಇವತ್ತು ಇಡೀ ಕರ್ನಾಟಕದ ಯುವಕರು, ನಮ್ಮ ಕಡೆ ಉತ್ತರ ಕರ್ನಾಟಕದಲ್ಲಿ ನಾವೆಲ್ಲ ಪ್ರಬಲ ಇದ್ದೀವಿ, ಆ ಮಾತು ಬೇರೆ. ದಕ್ಷಿಣ ಕರ್ನಾಟಕದಲ್ಲಿ ನಾವು ಯಾರೂ ಅಲ್ಲಿ ಹೋಗುವಂತ ಪರಿಸ್ಥಿತಿ ಇರಲಿಲ್ಲ, ಅಲ್ಲಿ ನಮ್ಮ ಯಾವುದೂ ನಡೀತಿರ್ಲಿಲ್ಲ. ಈಗ ದಕ್ಷಿಣ ಕರ್ನಾಟಕದ ಯುವಕರು ಸಹ ನಾವು ಹೋದ್ರೆ 10,000 ರಿಂದ 15,000 ಜನ ಸೇರ್ತಾರಂದ್ರೆ ಅದು ಒಂದೇ ಒಂದು ಶಕ್ತಿ ಹಿಂಗುತ್ತೆ. ಅದಕ್ಕೆ